ಊಟ ಮಾಡುವಾಗ ಈ ತಪ್ಪನ್ನು ಮಾಡಿದರೆ ಕೂಡಿಟ್ಟ ಹಣವೆಲ್ಲ ಖಾಲಿ. ನಾವು ತಿನ್ನುವ ಆಹಾರವನ್ನು ತಾಯಿ ಅನ್ನಪೂರ್ಣೇಶ್ವರಿಯ ರೂಪವೆಂದು ನಂಬುತ್ತೇವೆ. ಇದರ ಮೇಲೆ ಲಕ್ಷ್ಮೀದೇವಿಯ ಆಶೀರ್ವಾದವೂ ಇರುತ್ತದೆ. ಹಾಗಾಗಿ ನಾವು ಊಟ ಅಥವಾ ಆಹಾರವನ್ನು ಸೇವಿಸುವಾಗ ನಿಯಮಾನುಸಾರ ಸೇವಿಸಬೇಕು. ಊಟ ಮಾಡುವಾಗ ಅಥವಾ ಆಹಾರ ಸೇವಿಸುವಾಗ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು, ಊಟ ಮಾಡುವಾಗ ಈ ತಪ್ಪುಗಳು ನಿಮ್ಮಿಂದಾಗದಿರಲಿ. ಊಟ ಮಾಡುವಾಗ ನಿಯಮಾನುಸಾರ ಊಟ ಮಾಡುವುದು ತುಂಬಾನೇ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ನೆಲದ ಮೇಲೆ ಕುಳಿತು ಊಟ ಮಾಡುವವರು ತುಂಬಾನೇ ವಿರಳ. ಆದರೂ ನಾವು ಕೆಲವೆಡೆ ನೆಲದ ಮೇಲೆ ಕುಳಿತು ಊಟ ಮಾಡುವ ಜನರನ್ನು ನೋಡಬಹುದು. ಒಂದು ವೇಳೆ ನೀವು ನೆಲದ ಮೇಲೆ ಕುಳಿತು ಊಟ ಮಾಡುತ್ತಿದ್ದರೆ ಕೈಕಾಲುಗಳನ್ನು ಚೆನ್ನಾಗಿ ತೊಳೆದುಕೊಂಡಿರಬೇಕು. ಯಾಕೆಂದರೆ ನೆಲದ ಮೇಲೆ ಕುಳಿತು ಊಟ ಮಾಡುವಾಗ ನಿಮ್ಮ ದೇಹದ ಮೂಲಾಧಾರ ಚಕ್ರವು ನೇರವಾಗಿ ನೆಲಕ್ಕೆ ಸಂಪರ್ಕಗೊಳ್ಳುತ್ತದೆ. ಇದರಿಂದಾಗಿ ನಿಮ್ಮ ಜೀರ್ಣಕ್ರಿಯೆಯು ಉತ್ತಮವಾಗಿ ಉಳಿಯುತ್ತದೆ ಮತ್ತು ನೀವು ಏನು ತಿಂದರೂ ಚೆನ್ನಾಗಿ ಜೀರ್ಣವಾಗುತ್ತದೆ. ಇದರಲ್ಲಿ ನೀವು ಗಮನಿಸಬೇಕಾದ ಇನ್ನೊಂದು ವಿಚಾರವೆಂದರೆ ನಿಂತುಕೊಂಡು ಎಂದಿಗೂ ಊಟವನ್ನು ಮಾಡಬಾರದು. ಊಟ ಮಾಡುವಾಗ ನೀವು ಸ್ವಲ್ಪ ಸ್ವಲ್ಪ ಊಟವನ್ನು ತಿನ್ನಬೇಕು. ನೀವು ಊಟ ಮಾಡುವ ಮುನ್ನ ಈ ದಿನ ಊಟ ಕೊಟ್ಟಿರುವುದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಒಮ್ಮೆ ನಿಮ್ಮ ಮನಸ್ಸಿನಲ್ಲಿ ದೇವರಿಗೆ ಧನ್ಯವಾದಗಳನ್ನು ತಿಳಿಸಿ. ನೀವು ಇದನ್ನು ಮಾಡದೇ ಇದ್ದರೆ ಅನ್ನದೋಷದಿಂದ ಬಳಲುತ್ತೀರಿ. ಅದೇ ಸಮಯದಲ್ಲಿ ಯಾವಾಗಲೂ ಏಕಾಂತ ಸ್ಥಳದಲ್ಲಿ ಆಹಾರವನ್ನು ಸೇವಿಸಿ. ತಿನ್ನುವಾಗ ಯಾರೂ ನಿಮ್ಮನ್ನು ನೋಡದಂತೆ ಪ್ರಯತ್ನಿಸಿ, ಏಕೆಂದರೆ ತಿನ್ನುವಾಗ ದೃಷ್ಟಿ ತಗಲುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಊಟ ಮಾಡುವಾಗ ತಪ್ಪಾಗಿಯೂ ಅನ್ನವನ್ನು ಕೆಳಕ್ಕೆ ಚೆಲ್ಲಬೇಡಿ. ಒಂದು ವೇಳೆ ಅನ್ನ ನೆಲಕ್ಕೆ ಬಿದ್ದರೂ ಅದನ್ನು ಪುನಃ ಎತ್ತಿಕೊಳ್ಳಿ. ಇದರಿಂದ ಅನ್ನಪೂರ್ಣ ದೇವಿಗೆ ಅವಮಾನವಾಗುತ್ತದೆ ಮತ್ತು ಮನೆಯಲ್ಲಿ ಬಡತನ ಬಂದು ಸುಖ ಸಮೃದ್ಧಿ ದೂರವಾಗುತ್ತದೆ. ಅಂತಹ ಮನೆಯಲ್ಲಿ ಭಿನ್ನಾಭಿಪ್ರಾಯ ಮತ್ತು ಜೀವನವಿಡೀ ಕಷ್ಟದ ಪರಿಸ್ಥಿತಿ ಇರುತ್ತದೆ. ಮತ್ತು ಆಹಾರ ಸೇವಿಸಿದ ನಂತರ ತಟ್ಟೆಯಲ್ಲೇ ಕೈ ತೊಳೆಯಬಾರದು. ಇದನ್ನು ಮಾಡುವುದು ತುಂಬಾ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಊಟ ಮಾಡುವಾಗ ನೀವು ಕೂಡ ಈ ಮೇಲಿನ ತಪ್ಪುಗಳನ್ನು ಮಾಡುತ್ತಿದ್ದರೆ ಹಿಂದೆ ಅವುಗಳನ್ನು ಮಾಡುವುದನ್ನು ತಪ್ಪಿಸಿ. ನೀವು ಇದನ್ನು ಮಾಡುವುದರಿಂದ ಜೀವನದಲ್ಲಿ ಬಡತನವನ್ನು ಎದುರಿಸುತ್ತೀರಿ, ಸುಖ ಸಮೃದ್ಧಿಯ ಕೊರತೆಯನ್ನು ಎದುರಿಸುತ್ತೀರಿ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ.